ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದ ಸಿಂಧೂರದ ತಾಪ ಮತ್ತು ಹೊಡೆತವನ್ನು ತಡೆಯೋದಕ್ಕೆ ಸಾಧ್ಯವಾಗದೆ ಪಾಕಿಸ್ತಾನ ಕದನ ವಿರಾಮಕ್ಕಾಗಿ ಅಮೆರಿಕ ಅನ್ನೋ ಅಬೂಜಾ ಅನ್ನೋ ಬಳಿಗೆ ಓಡಿಹೋಯಿತು. ಭಾರತದ ಮುಂದೆ ಶರಣಾಯಿತು, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ತು. ಆದರೆ ಇದಿಷ್ಟಕ್ಕೆ ಪಾಕಿಸ್ತಾನ ಸುಮ್ಮನಾಗೋದಿಲ್ಲ. ಅದು ಭಾರತದ ಒಳಗೆ ಒಂದಷ್ಟು ಉಗ್ರ ಚಟುವಟಿಕೆಗಳನ್ನು ನಡೆಸೋದಕ್ಕೆ ಮುಂದಾಗತ್ತೆ ಅನ್ನೋ ಕಾರಣಕ್ಕೆ ಭಾರತದ ಏಜೆನ್ಸಿಗಳು ದೇಶದ ಒಳಗಿನ ಪಾಕ್ ಹುಳುಗಳನ್ನು ಹುಡುಕೋ ಪ್ರಯತ್ನಕ್ಕೆ ಮುಂದಾದವು. ಅದರ ಪರಿಣಾಮ ಸಾಕಷ್ಟು ಸ್ಲೀಪರ್ ಸೆಲ್ಲುಗಳು, ಪಾಕಿಸ್ತಾನಿ ಮಾಹಿತಿದಾರರ ಬಂಧನ ಶುರುವಾಗಿದೆ. ಒಬ್ಬ ಯೂಟ್ಯೂಬರ್, ಒಬ್ಬ ವ್ಯಾಪಾರಿ, ಒಬ್ಬ ವಿದ್ಯಾರ್ಥಿ, ಲಿಫ್ಟ್ ಆಪರೇಟರ್, ಇಂಜಿನಿಯರ್, ಹೀಗೆ ತರಾವರಿ ಜನರನ್ನು ಬಂಧಿಸಲಾಗ್ತಾ ಇದೆ. ಇದರ ನಡುವೆ ಹೈದರಾಬಾದಲ್ಲಿ ಭಾರೀ ಸ್ಫೋಟಕ್ಕೆ ಸಂಚು ನಡೆಸಿದ್ದ ಐಸಿಸ್ ಮಾಡ್ಯೂಲ್ ಒಂದನ್ನು ಆಂಧ್ರ ಮತ್ತು ತೆಲಂಗಾಣದ ಪೊಲೀಸರು ಭೇದಿಸಿದ್ದಾರೆ. ಇದು ಕೂಡ ಪಾಕಿಸ್ತಾನ ಹಾಗೂ ಸೌದಿ ಅರೇಬಿಯಾಗಳ ಕಡೆಗೆ ಬೆಟ್ಟು ತೋರಿಸ್ತಾ ಇದೆ. ಹಾಗಾದರೆ ಹೈದರಾಬಾದಲ್ಲಿ ಏನಾಗ್ತಾ ಇತ್ತು, ಯಾರನ್ನು ಬಂಧಿಸಲಾಗಿದೆ, ಬನ್ನಿ ನೋಡೋಣ. ಗೆಳೆಯರೆ, ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಕದನ ವಿರಾಮವನ್ನು ನಾನೇ ಮಾಡಿಸಿದ್ದು ಅಂತ ಡೊನಾಲ್ಡ್ ಟ್ರಂಪ್ ಹೋದ ಕಡೆ ಬಂದ ಕಡೆ ಎಲ್ಲ ಹೇಳ್ಕೊಳ್ತಾ ಹೋಗಿದ್ದು ಭಾರತದ ಸಿಟ್ಟಿಗೆ, ಆಕ್ರೋಶಕ್ಕೆ ಕಾರಣ ಆಯಿತು. ಈ ಮಧ್ಯೆ ಒಂದಷ್ಟು ಪಶ್ಚಿಮದ ಮಾಧ್ಯಮಗಳು ಈ ಯುದ್ಧದಲ್ಲಿ ಪಾಕಿಸ್ತಾನ ಮೇಲುಗೈ ಸಾಧಿಸಿದೆ ಅಂತೆಲ್ಲ ಬುರುಡೆ ಹೊಡೆಯೋದಕ್ಕೆ ಶುರು ಮಾಡಿದ್ವು. ಇನ್ನು ಪಾಕಿಸ್ತಾನ ಅಂತೂ ನಾವು ಭಾರತದ 5 ರಫೇಲ್ಗಳನ್ನು ಹೊಡೆದು ಹಾಕಿದ್ವಿ, ಭಾರತದ ಏರ್ ಬೇಸ್ಗಳ ಮೇಲೆ ದಾಳಿ ಮಾಡಿದ್ವಿ ಅಂತೆಲ್ಲ ಕೊಚ್ಕೊಳ್ಳೋದಕ್ಕೆ ಶುರು ಮಾಡ್ತು. ಅಲ್ಲಿ ಯಾವ ದಾಖಲೆಗಳು ಇಲ್ಲದೇ ಇದ್ರು. ದಾಖಲೆಗಳನ್ನು ಕೇಳಿದರೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರೋದೇ ದಾಖಲೆ ಅಂತ ಹೇಳ್ತಾ ಪಾಕಿಸ್ತಾನ ತನಗಿಷ್ಟ ಬಂದಿದ್ದನ್ನೆಲ್ಲ ಮಾತಾಡೋದಕ್ಕೆ ಶುರು ಮಾಡ್ತು. ಇನ್ನು ನಮ್ಮಲ್ಲಿನ ಕೆಲ ಪಾಕ್ ಪ್ರೇಮಿಗಳು ಕೂಡ ಇದನ್ನೇ ಪದೇ ಪದೇ ಹೇಳೋದಕ್ಕೆ ಶುರು ಮಾಡಿದ್ರು. ಹೀಗಾಗಿ ಕದನ ವಿರಾಮ ಅನ್ನೋದು ಹೇಗಾಯಿತು ಅನ್ನೋ ಬಗ್ಗೆ ಭಾರತ ಇಂಚಿಂಚು ಮಾಹಿತಿಯನ್ನು ಹೊರ ಹಾಕಬೇಕಾಗಿ ಬಂತು. ಭಾರತ ಪಾಕಿಸ್ತಾನದ ಉಗ್ರ ಶಿಬಿರಗಳ ಮೇಲೆ ದಾಳಿ ಮಾಡ್ತು. ಅದಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ಭಾರತದ ಸೇನೆಯನ್ನು ಗುರಿಯಾಗಿಸ್ಕೊಂಡು ದಾಳಿ ಮಾಡೋದಕ್ಕೆ ಶುರು ಮಾಡಿದಾಗ ಭಾರತ ಪಾಕಿಸ್ತಾನಕ್ಕೊಂದು ಸ್ಪಷ್ಟ ಎಚ್ಚರಿಕೆಯನ್ನು ಕೊಡ್ತು. ಆದರೆ ಪಾಕ್ ತನ್ನ ದಾಳಿಯನ್ನು ನಿಲ್ಲಿಸಲಿಲ್ಲ. ಗಡಿಯಲ್ಲಿ ಶೆಲ್ಲಿಂಗ್ ಮುಂದುವರಿತಾ ಹೋಯಿತು. ಜೊತೆಗೆ ಭಾರತದ ಸೇನಾ ನೆಲೆಗಳನ್ನು ಗುರಿಯಾಗಿಸ್ಕೊಂಡು ಪಾಕಿಸ್ತಾನ ಡ್ರೋನ್ ಮತ್ತು ಮಿಸೈಲ್ ದಾಳಿಗಳನ್ನು ಶುರು ಮಾಡ್ತು. ಇದಕ್ಕೆ ಪ್ರತಿಯಾಗಿ ಭಾರತ ಮೇ 10ನೇ ತಾರೀಕು ಪಾಕಿಸ್ತಾನದ ವಾಯುನೆಲೆಗಳನ್ನು ಟಾರ್ಗೆಟ್ ಮಾಡಿಕೊಳ್ತು. ಅಲ್ಲಿನ 11 ವಾಯುನೆಲೆಗಳನ್ನು ಉಡೀಸ್ ಮಾಡ್ತಾ ಹೋಯಿತು. ಯಾವಾಗ ಬ್ರಹ್ಮೋಸ್ ಮಿಸೈಲ್ಗಳು ಅಬ್ಬರ ಇಡೋದಕ್ಕೆ ಶುರು ಮಾಡಿದ್ವೋ ಪಾಕಿಸ್ತಾನ ಕಂಗಾಲಾಯಿತು. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮುಲ್ಲಾ ಜನರಲ್ ಅಲ್ಲಿನ ಪ್ರಧಾನಿಗೆ ಕರೆ ಮಾಡಿ ಗೋಳಾಡೋದಕ್ಕೆ ಶುರು ಮಾಡ್ದ. ಪ್ರಧಾನಿ ಶಹಬಾಜ್ ತಕ್ಷಣ ಅಮೆರಿಕಾದ ಕಾಲು ಹಿಡ್ದ. ಅಮೆರಿಕಾದ ವಿದೇಶಾಂಗ ಸಚಿವ ಮಾರ್ಕೋ ರೂಬಿಯೋ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರಿಗೆ ಕಾಲ್ ಮಾಡಿದರು. ಜೈಶಂಕರ್ ಹಾಗೂ ಅಜಿತ್ ದೋವಾಲ್ ಅವ್ರ ಜೊತೆ ಮಾತಾಡಿ ಕದನ ವಿರಾಮಕ್ಕೆ ಒಪ್ಪಿಸೋದು ಆ ಕರೆಯ ಉದ್ದೇಶ ಆಗಿತ್ತು. ಆದರೆ ಜೈಶಂಕರ್ ಆ ಬಗ್ಗೆ ಮಾತಾಡೋದಕ್ಕೆ ನಿರಾಕರಿಸಿದರು. ಮತ್ತು ಕದನ ವಿರಾಮ ಅನ್ನೋದು ಈಗ ರಾಜಕೀಯ ಆಡಳಿತದ ಕೈಮೀರಿ ಸೇನೆಯ ನಿರ್ಧಾರದ ಮೇಲೆ ಆಧಾರಪಟ್ಟಿದೆ. ನಾವು ಸಂಪೂರ್ಣ ಜವಾಬ್ದಾರಿ ಮತ್ತು ಸ್ವಾತಂತ್ರ್ಯವನ್ನು ಸೇನೆಗೆ ಕೊಟ್ಟಾಗಿದೆ. ಹೀಗಾಗಿ ಏನೇ ನಿರ್ಧಾರ ತಗೊಂಡ್ರು, ಯಾರು ಏನೇ ಮಾತಾಡಿದರೂ ಸೇನೆಯ ಜೊತೆಗೇ ಮಾತಾಡಬೇಕು, ನಿರ್ಧಾರವನ್ನು ಸೇನೆಯೇ ತಗೋಬೇಕು ಅನ್ನೋದನ್ನು ಜೈಶಂಕರ್ ಅಮೆರಿಕಾಗೆ ತಿಳಿಸಿದರು. ಇನ್ನು ಸೇನೆಯ ಜೊತೆ ಯಾರು ಮಾತಾಡಬೇಕು? ರೂಬಿಯೋ ಮಾತಾಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಸೊ ಪಾಕಿಸ್ತಾನದ DGMOಗೆ ಭಾರತದ DGMO ಜೊತೆ ಮಾತಾಡೋದಕ್ಕೆ ಸೂಚನೆಯನ್ನು ಕೊಡಲಾಯಿತು. ಅದರಂತೆ ಮಧ್ಯಾಹ್ನ 12:30 ಪಾಕಿಸ್ತಾನದಿಂದ ಕರೆ ಬಂತು. ಆದರೆ ಭಾರತದ DGMO ತಕ್ಷಣಕ್ಕೆ ಪಾಕಿಸ್ತಾನದ ಜೊತೆ ಮಾತಾಡೋದಕ್ಕೆ ಸಿದ್ಧ ಆಗಲಿಲ್ಲ. ಅವರು ಮಧ್ಯಾಹ್ನ 3:00 ಕಾಲ್ ಮಾಡೋದಕ್ಕೆ ತಿಳಿಸಿದರು. ಅದರಂತೆ 3:00 ಮತ್ತೆ ಪಾಕಿಸ್ತಾನದ DGMO ಕಡೆಯಿಂದ ಕರೆ ಬಂತು. ಎರಡೂ ದೇಶಗಳ DGMOಗಳು ಮಾತಾಡಿಕೊಂಡ್ರು. ಆ ನಂತರ ಅಲ್ಲೊಂದು ಕದನ ವಿರಾಮಕ್ಕೆ ಒಪ್ಪಿಗೆಯನ್ನು ಕೊಡಲಾಯಿತು. ಇಲ್ಲಿ ಕದನ ವಿರಾಮ ಕೂಡ ಸೇನೆಯ ಮಟ್ಟದ ಕದನ ವಿರಾಮ ಮಾತ್ರ ಆಗಿತ್ತು. ಗೆಳೆಯರೆ, ಇಲ್ಲಿ ಕೂಡ ಪಾಕಿಸ್ತಾನ ಹಾಗೂ ಭಾರತದ ನಡುವೆ 3ನೇ ವ್ಯಕ್ತಿಗಳು ಬರುವುದು ಭಾರತಕ್ಕೆ ಇಷ್ಟ ಇರಲಿಲ್ಲ. ಇನ್ನು ವಿದೇಶಾಂಗ ಸಚಿವರ ಮಟ್ಟದಲ್ಲಿ ಮಾತುಕತೆ ನಡೆದರೆ ಅದು ಸೇನೆ ಮಾತ್ರ ಅಲ್ಲ, ಬೇರೆ ವಿಷಯಗಳ ಬಗ್ಗೆ ಕೂಡ ಚರ್ಚೆ ಆಗಬೇಕಾಗತ್ತೆ. ಪಾಕಿಸ್ತಾನದ ಜೊತೆ ಯಾವ ಮಾತುಕತೆಗೂ ಭಾರತ ಸದ್ಯಕ್ಕೆ ತಯಾರಿಲ್ಲ. ಭಾರತದ ಜೊತೆ ಒಂದೇ ಒಂದು ಮಾತುಕತೆಯನ್ನು ಮಾಡಬೇಕು, ಭಾರತ ತನಗೆ ಒಂದೇ ಒಂದು ಅವಕಾಶವನ್ನು ಕೊಡಬೇಕು ಅಂತ ಪಾಕಿಸ್ತಾನ ಪದೇ ಪದೇ ಮಾತುಕತೆಗಾಗಿ ಪ್ರಯತ್ನಗಳನ್ನು ಮಾಡ್ತಲೇ ಇದೆ. ಆದರೆ ಭಾರತದ ಆಡಳಿತ ಅದಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ. ಭಯೋತ್ಪಾದನೆಯನ್ನು ನಿಲ್ಲಿಸುವವರೆಗೆ ಮಾತುಕತೆ ಇಲ್ಲ. ಟೆರರ್ ಅಂಡ್ ಟಾಕ್ಸ್ ಒಟ್ಟಿಗೆ ಆಗೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಕದನ ವಿರಾಮ ಅನ್ನೋದು ರಾಜತಾಂತ್ರಿಕ ಕದನಕ್ಕೆ, ನೀರಿನ ಕದನಕ್ಕೆ, ಆರ್ಥಿಕ ಕದನಕ್ಕೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಕದನಕ್ಕೆ, ಇದು ಯಾವುದಕ್ಕೂ ಅಲ್ಲ.
ಬರೀ ಸೇನೆಯ ದಾಳಿಗಳೇನಿವೆ ಅದಕ್ಕೆ ಮಾತ್ರ ಒಂದು ತಾತ್ಕಾಲಿಕ ವಿರಾಮ ಅಷ್ಟೇ, ಸೇನೆಗೆ ಮಾತ್ರ ಸೀಮಿತವಾದ ವಿಷಯವನ್ನು ಸೇನೆ ಜೊತೆಗೇ ಮಾತಾಡ್ಕೊಳ್ಳಿ ಅಂತ ಭಾರತ ಹೇಳ್ತು. ಆ ಮೂಲಕ ಈ ತಾತ್ಕಾಲಿಕ ಕದನ ವಿರಾಮ ಅನ್ನೋದು ಸೇನಾ ಕಾರ್ಯಾಚರಣೆಯ ವಿಷಯದಲ್ಲಿ ಮಾತ್ರ ಅನ್ನೋದು ಅಲ್ಲಿ ಸ್ಪಷ್ಟ ಆಯಿತು. ಇನ್ನು ಇಲ್ಲಿ ಇನ್ನೂ ಒಂದು ಅಂಶ ಕೂಡ ಈಗ ಹೊರಬರ್ತಾ ಇದೆ. ಅಕಸ್ಮಾತ್ ಈ ದಾಳಿಗಳು ಹೀಗೆ ಮುಂದುವರೆದಿದ್ರೆ 10ನೇ ತಾರೀಕು ರಾತ್ರಿಯ ಹೊತ್ತಿಗೆ ಪಾಕಿಸ್ತಾನದ ಇನ್ನುಳಿದ ಏರ್ ಬೇಸ್ಗಳು ಕೂಡ ಧ್ವಂಸವಾಗಿ ಹೋಗ್ತಾ ಇದ್ವು. ಪಾಕಿಸ್ತಾನದ ಏರ್ ಪವರನ್ನು ಸಂಪೂರ್ಣವಾಗಿ ಏರ್ ಬೇಸ್ಗಳಲ್ಲಿ ಹ್ಯಾಂಗರ್ಗಳಲ್ಲಿ ನಿಂತಿರುವಾಗಲೇ ನಾಶ ಮಾಡೋದಕ್ಕೆ ಭಾರತ ಪ್ಲ್ಯಾನ್ ಮಾಡಿಕೊಂಡಿತ್ತು. ಹಾಗೆ ಮಾಡೋ ಮೂಲಕ ಅಲ್ಲಿ ಹೆಚ್ಚು ಪ್ರಾಣಹಾನಿ ಆಗದ ಹಾಗೆ, ನಾಗರಿಕರ ಸಾವು ನೋವು ಇಲ್ಲದ ಹಾಗೆ, ಬರೀ ಸೇನಾ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಸೇನೆಯ ಆಸ್ತಿಯನ್ನು ಮಾತ್ರ ನಾಶ ಮಾಡುವ ಪ್ಲ್ಯಾನನ್ನು ಭಾರತ ಹಾಕ್ಕೊಂಡಿತ್ತು. ಹಾಗೆ ಕಾಮ್ರಾದಲ್ಲಿನ ಪಾಕಿಸ್ತಾನ್ ಏರೋನಾಟಿಕಲ್ ಕಾಂಪ್ಲೆಕ್ಸನ್ನು ಗುರಿಯಾಗಿಸ್ಕೊಂಡು ಮಿಸೈಲುಗಳು ಸಿದ್ಧವಾಗಿ ನಿಂತಿದ್ವು. ಜೊತೆಗೆ ನಮ್ಮ ನೌಕಾಪಡೆ ಕೂಡ ಕರಾಚಿಯನ್ನು ಟಾರ್ಗೆಟ್ ಮಾಡ್ಕೊಂಡು ನಿಂತಿತ್ತು. ಅವರಿಗೆ ಒಂದೇ ಒಂದು ಆದೇಶ ಸಿಕ್ಕಿಬಿಟ್ಟಿದ್ದರೆ ಅಲ್ಲಿ ಕರಾಚಿಯ ಜೊತೆಗೆ ಕರಾಚಿಯ ನೀರಲ್ಲಿ ನಿಂತಿದ್ದ ಟರ್ಕಿಯ ಫ್ರಿಗೇಟ್ ಕೂಡ ನಾಶವಾಗಿ ಹೋಗ್ತಾ ಇತ್ತು. ಇನ್ನು ಕಾಮ್ರಾದಲ್ಲಿನ ಏರೋನಾಟಿಕಲ್ ಕಾಂಪ್ಲೆಕ್ಸ್ ಮೇಲೆ ಮಿಸೈಲ್ ದಾಳಿ ನಡೆದು ಬಿಟ್ಟಿದ್ದರೆ ಚೈನಾ ಹಾಗೂ ಪಾಕಿಸ್ತಾನಗಳು ಜಂಟಿಯಾಗಿ ನಿರ್ಮಾಣ ಮಾಡ್ತಾ ಇದ್ದ JF-17 ಯುದ್ಧ ವಿಮಾನ ತಯಾರಿಕಾ ಘಟಕ ಅಲ್ಲಿ ನಾಶವಾಗಿ ಹೋಗ್ತಾ ಇತ್ತು. ಆದರೆ ಅಷ್ಟರಲ್ಲೇ ಪಾಕಿಸ್ತಾನ ಬಿಳಿ ಬಾವುಟ ಹಿಡ್ಕೊಂಡು ಕಣ್ಣೀರು ಹಾಕ್ತಾ ಕದನ ವಿರಾಮಕ್ಕೆ ಬೇಡಿಕೆ ಇಡ್ತು. ಹೀಗಾಗಿ ಬಚಾವಾಯಿತು ಅನ್ನೋ ಮಾಹಿತಿಯನ್ನು ಕೂಡ ವಿದೇಶಾಂಗ ಇಲಾಖೆ ಕೊಡ್ತಾ ಇದೆ. ಅಲ್ಲಿಗೆ ಕದನ ವಿರಾಮ ಅನ್ನೋದು ಭಾರತಕ್ಕೆ ಬೇಕಿರಲೂ ಇಲ್ಲ, ಅಮೆರಿಕ ಅದನ್ನು ಮಾಡಿಸಿದ್ದೂ ಅಲ್ಲ. ಪಾಕಿಸ್ತಾನದ DGMO ಅಂದರೆ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಬಂದು ಕಣ್ಣೀರು ಹಾಕ್ಕೊಂಡು ಕಾಲಿಗೆ ಬೀಳದೇ ಇದ್ದಿದ್ರೆ ಅದು ಸಾಧ್ಯ ಕೂಡ ಆಗುತ್ತಿರಲಿಲ್ಲ ಅನ್ನೋದನ್ನ ಭಾರತ ಬಹಿರಂಗಪಡಿಸಿದೆ. ಇನ್ನು ಏರ್ ಬೇಸ್ ಮೇಲೆ ನಡೆದ ದಾಳಿಗಳು ಹೇಗಿದ್ವು, ಅದರಿಂದ ಪಾಕಿಸ್ತಾನ ಯಾವ ಮಟ್ಟಕ್ಕೆ ಕಂಗಾಲಾಗಿತ್ತು ಅನ್ನೋದನ್ನ ಮೊನ್ನೆ ಪಾಕಿಸ್ತಾನದ ಜೋಕರ್ ಪ್ರೈಮ್ ಮಿನಿಸ್ಟರ್ ಶಹಬಾಜ್ ಶರೀಫ್ ಕೂಡ ಹೇಳಿಕೊಂಡಿರೋದನ್ನ ನೀವು ಕೇಳಿರಬೇಕು. ಇಷ್ಟಾದರೂ ಪಾಕಿಸ್ತಾನ ತನ್ನ ಜನಕ್ಕೆ ನಾವು ಭಾರತದ ವಿರುದ್ಧ ಗೆದ್ವಿ ಅಂತ ಹೇಳ್ಕೋತಾ ಇದೆ. ನಿಜ, ಅವ್ರು ಗೆದ್ದಿದ್ದಾರೆ. ಕದನ ವಿರಾಮ ಘೋಷಣೆಯ ಮೂಲಕ ಏರ್ ಬೇಸುಗಳನ್ನು, ವಿಮಾನ ತಯಾರಿಕಾ ಘಟಕಗಳನ್ನು, ವಿಮಾನಗಳನ್ನು ಉಳಿಸ್ಕೊಳ್ಳೋದ್ರಲ್ಲಿ ಖಂಡಿತ ಅವರು ಗೆದ್ದಿದ್ದಾರೆ. ಆದರೆ ಪಾಕಿಸ್ತಾನ ಇಷ್ಟಕ್ಕೆ ಸುಮ್ಮನಾಗೋದಿಲ್ಲ ಅನ್ನೋದು ಭಾರತಕ್ಕೆ ಗೊತ್ತಿದೆ. ಕೈಕಾಲು ಹಿಡ್ಕೊಂಡು ಪ್ರಾಣ ಉಳಿಸ್ಕೊಂಡ ನಂತರ ಕೂಡ ನಾವು ಹೆಂಗೆ ಯಾಮಾರಿಸಿದ್ವಿ ನೋಡಿದ್ರ ಅಂತ ಕೇಳೋ ಜನ ಅವರು. ಸೊ ಭಾರತ ಈಗ ಸಾಕಷ್ಟು ಎಚ್ಚರಿಕೆಗಳನ್ನು ಕೂಡ ತಗೊಳ್ತಾ ಹೋಗ್ತಾ ಇದೆ. ದೇಶದ ಒಳಗಿನ ಶತ್ರುಗಳನ್ನು ಹುಡುಕೋ ಕೆಲಸ ಶುರುವಾಗಿದೆ. ಅದರ ಭಾಗವಾಗಿ ಕಾಶ್ಮೀರದಲ್ಲಿ ಮಾತ್ರ ಅಲ್ಲ, ದೇಶದಾದ್ಯಂತ ಸಾಕಷ್ಟು ಕಡೆಗಳಲ್ಲಿ ಸಾಕಷ್ಟು ಜನ ಪೊಲೀಸರ ಬಲೆಗೆ ಬೀಳ್ತಾ ಇದ್ದಾರೆ. ಮೊನ್ನೆ ಆಂಧ್ರ ಪ್ರದೇಶದ ಭಯೋತ್ಪಾದನಾ ನಿಗ್ರಹ ಪಡೆಗೆ ಒಂದು ಮಾಹಿತಿ ಸಿಗುತ್ತೆ. ತಕ್ಷಣ ಕಾರ್ಯಪ್ರವೃತ್ತರಾದ ಅವರು ವಿಜಯನಗರಂ ಅನ್ನೋ ಕಡೆ ಸಿರಾಜ್ ಅನ್ನೋನನ್ನು ವಶಕ್ಕೆ ತಗೋತಾರೆ. ಅವನನ್ನು ವಿಚಾರಣೆಗೆ ಒಳಪಡಿಸಿದ ಪೊಲೀಸರು ಅವನನ್ನೂ ಜೊತೆ ಕರ್ಕೊಂಡು ಹೈದರಾಬಾದಿಗೆ ಬರ್ತಾರೆ. ಅಲ್ಲಿ ಬೋಯಿಗೂಡ ಅನ್ನೋ ಕಡೆ ಸಮೀರ್ ಅನ್ನೋ ಮತ್ತೊಬ್ಬನನ್ನು ವಶಕ್ಕೆ ಪಡ್ಕೊಳ್ತಾರೆ. ಜೊತೆಗೆ ಅವ್ರ ಹತ್ರ ಅಪಾರ ಪ್ರಮಾಣದ ಸ್ಫೋಟಕಗಳು, ಅಮೋನಿಯಾ, ಸಲ್ಫರ್, ಅಲ್ಯೂಮಿನಿಯಂ ಪೌಡರು, ಬಾಂಬ್ ತಯಾರು ಮಾಡೋದು ಹೇಗೆ ಅನ್ನೋ ಥರದ ವಿಡಿಯೋಗಳು, PDF ಫೈಲುಗಳು ಎಲ್ಲ ಸಿಗುತ್ತವೆ. ಈ ಸಮೀರ್ ಹಾಗೂ ಸಿರಾಜ್ ಇಬ್ಬರನ್ನ ವಿಚಾರಣೆಗೆ ಒಳಪಡಿಸಿದರೆ ಹೈದರಾಬಾದಲ್ಲಿ ಸ್ಫೋಟವೊಂದಕ್ಕೆ ಇವರು ತಯಾರಿ ಮಾಡಿಕೊಳ್ತಾ ಇದ್ದ ವಿಷಯ ಅಲ್ಲಿ ಬಹಿರಂಗ ಆಗುತ್ತೆ. ಗೆಳೆಯರೆ, ಇವರಲ್ಲಿ ಸಿರಾಜ್ ಅನ್ನೋನು ಇಂಜಿನಿಯರಿಂಗನ್ನು ಮುಗಿಸಿ ಕೆಲಸಕ್ಕೆ ಹುಡುಕಾಟ ಮಾಡ್ತಿದ್ದವನು. ಹಾಗೆ ಸಮೀರ್ ಹೈದರಾಬಾದ್ನ ಕಂಪನಿಯೊಂದರಲ್ಲಿ ಲಿಫ್ಟ್ ಆಪರೇಟರ್ ಆಗಿ ಕೆಲಸ ಮಾಡ್ತಿದ್ದವನು. ಅವರಿಬ್ಬರಿಗೆ ಸೌದಿ ಅರೇಬಿಯಾದಲ್ಲಿ ಕೂತ ಹ್ಯಾಂಡ್ಲರ್ ಒಬ್ಬ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದ. ಅವನ ಆದೇಶದ ಮೇರೆಗೆ ಹೈದರಾಬಾದಲ್ಲಿ ಸ್ಫೋಟದ ಸಂಚನ್ನು ಇವರಿಬ್ಬರು ರೂಪಿಸಿದರು. ಇವರು ಐಸಿಸ್ಗಾಗಿ ಕೆಲಸ ಮಾಡ್ತಾಯಿದ್ರು ಅನ್ನೋದು ಕೂಡ ಇಲ್ಲಿ ಗೊತ್ತಾಗಿದೆ. ಐಸಿಸ್ ಇದೆಯಲ್ಲ, ಇದು ಬಹುತೇಕ ತನ್ನ ಅಸ್ತಿತ್ವವನ್ನು ಕಳ್ಕೊಂಡಿದೆ. ಆದರೂ ಇತ್ತೀಚೆಗೆ ಅಫ್ಘಾನಿಸ್ತಾನದ ಗಡಿಯಲ್ಲಿ ಮತ್ತು ಪಾಕಿಸ್ತಾನ್ ಆಫ್ಘನ್ ಗಡಿಯ ಡ್ಯುರಾಂಡ್ ಲೈನ್ ಸಮೀಪ ತುಂಬಾ ಆ್ಯಕ್ಟಿವ್ ಆಗಿರೋದು ಕಂಡು ಬರ್ತಾ ಇದೆ. ಇದಕ್ಕೆ ಬೇಕಾದ ಸಹಾಯವನ್ನು ಮಾಡ್ತಾ ಇರೋದು ಪಾಕಿಸ್ತಾನದ ISI. ಗೆಳೆಯರೆ, ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಯಾವಾಗ ಪಾಕಿಸ್ತಾನದ ಮಾತು ಕೇಳೋದನ್ನು ನಿಲ್ಲಿಸ್ತೋ ಅಲ್ಲಿಂದ ಪಾಕ್ ಐಸಿಸ್ಗೆ ಈ ಭಾಗದಲ್ಲಿ ನೀರು ಗೊಬ್ಬರ ಹಾಕೋದಕ್ಕೆ ಶುರು ಮಾಡ್ತು. ತಾಲಿಬಾನ್ ವಿರುದ್ಧ ಅಲ್ಲಿ ಐಸಿಸ್ಸನ್ನು ಪಾಕಿಸ್ತಾನ ಬೆಳೆಸ್ತಾ ಇದೆ. ಇದೇ ಐಸಿಸ್ ಮಾಡ್ಯೂಲ್ಗಳನ್ನು ಭಾರತದಲ್ಲಿ ಕೂಡ ಬೆಳೆಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಅದರ ಹ್ಯಾಂಡ್ಲರ್ಗಳು ಸೌದಿ ಅರೇಬಿಯಾದಲ್ಲಿ, ದುಬೈಯಲ್ಲಿ ಕೂತು ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಬೇಕಾದ ಹಣಕಾಸಿನ ನೆರವನ್ನು ಪಾಕಿಸ್ತಾನದ ISI ಕೊಡ್ತಾ ಹೋಗ್ತಾ ಇದೆ. ಇಂಥದ್ದೇ ಒಬ್ಬ ಹ್ಯಾಂಡ್ಲರ್ ಹೈದರಾಬಾದಿನ ಈ ಮುಸ್ಲಿಂ ಯುವಕರನ್ನ ಆಪರೇಟ್ ಮಾಡ್ತಾ ಇದ್ದ. ಅವರ ಜೊತೆ ಇನ್ಸ್ಟಾ ಮತ್ತು ಟೆಲಿಗ್ರಾಮ್ ಆ್ಯಪ್ ಮೂಲಕ ಸಂಪರ್ಕದಲ್ಲಿದ್ದ.
ಅವರಿಗೆ ಬಾಂಬ್ ಮಾಡೋದು ಹೇಗೆ ಅನ್ನೋ ಬಗ್ಗೆ ಮಾಹಿತಿಯನ್ನು ಕೂಡ ಟೆಲಿಗ್ರಾಮ್ ಮೂಲಕವೇ ಕಳುಹಿಸಿಕೊಟ್ಟಿದ್ದ. ಅವನ ಆದೇಶದ ಮೇರೆಗೆ ಇಲ್ಲಿ ಬಾಂಬ್ ತಯಾರಿ ಪ್ರಯತ್ನ ನಡೀತಾ ಇತ್ತು. ಜೊತೆಗೆ ರಿಕ್ರೂಟ್ಮೆಂಟ್ ಕೂಡ ಆಗ್ತಾ ಇತ್ತು. ಸುಮಾರು 28 ಮಂದಿಯನ್ನು ಅವರು ಸಂಪರ್ಕಿಸಿದ್ರು. ಅವ್ರ ಜೊತೆ ನಿರಂತರ ಟಚ್ಚಲ್ಲೂ ಇದ್ದರು. ಹೈದರಾಬಾದ್ ಮಾಡ್ಯೂಲ್ ಒಂದು ಸಿದ್ಧ ಆಗೋದ್ರಲ್ಲಿತ್ತು. ಅಷ್ಟರಲ್ಲಿ ಭಯೋತ್ಪಾದನಾ ನಿಗ್ರಹ ದಳ ಮತ್ತು ತೆಲಂಗಾಣ ಪೊಲೀಸರ ಜಂಟಿ ಕಾರ್ಯಾಚರಣೆ ಈ ತಂಡವನ್ನ ವಿಫಲಗೊಳಿಸಿದೆ. ಇವರನ್ನ ಬಂಧನಕ್ಕೀಡು ಮಾಡಿದೆ. ಇದಿಷ್ಟೇ ಅಲ್ಲ, ಇನ್ನೂ 9 ಜನರನ್ನ ಹರಿಯಾಣ, ಪಂಜಾಬ್, ಉತ್ತರ ಪ್ರದೇಶ ಸೇರಿದಂತೆ ನಾನಾ ಕಡೆಗಳಲ್ಲಿ ಬಂಧಿಸಲಾಗಿದೆ. ಹರಿಯಾಣದಲ್ಲಿ ಕಳೆದ ವಾರ ಯೂಟ್ಯೂಬರ್ ಒಬ್ಬಳನ್ನ ಬಂಧಿಸಲಾಯಿತು. ಅವಳು ಪಾಕಿಸ್ತಾನದ ISI ಜೊತೆ ಸಂಪರ್ಕ ಇಟ್ಕೊಂಡಿದ್ಲು. ರಾಯಭಾರ ಕಚೇರಿಯ ಅಧಿಕಾರಿಯೊಬ್ಬ ಇವಳನ್ನ ಹ್ಯಾಂಡಲ್ ಮಾಡ್ತಾ ಇದ್ದ. ಅವಳ ಹೆಸರು ಜ್ಯೋತಿ. 2 ಬಾರಿ ಪಾಕಿಸ್ತಾನಕ್ಕೂ ಹೋಗಿ ಬಂದಿದ್ಲು. ಹರಿಯಾಣದಿಂದ ಪಾಕಿಸ್ತಾನಕ್ಕೆ ಒಂದಷ್ಟು ಸೇನಾ ರಹಸ್ಯಗಳನ್ನು ಕಳುಹಿಸಿಕೊಟ್ಟ ಆರೋಪ ಇವಳ ಮೇಲಿತ್ತು. ಇನ್ನು ದೇವೇಂದ್ರ ಸಿಂಗ್ ಧಿಲ್ಲೋನ್ ಅನ್ನೋ ಸಿಖ್ ವಿದ್ಯಾರ್ಥಿಯೊಬ್ಬನನ್ನ ಏಜೆನ್ಸಿಗಳು ವಶಕ್ಕೆ ಪಡ್ಕೊಂಡಿವೆ. ಅವನು ಸಾಕಷ್ಟು ಬಾರಿ ಪಾಕಿಸ್ತಾನಕ್ಕೆ ಹೋಗಿ ಬಂದಿದ್ದ. ಅಲ್ಲಿನ ISI ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದ. ಪಾಟಿಯಾಲ ಮಿಲಿಟರಿ ಕಂಟೋನ್ಮೆಂಟ್ನ ವಿಡಿಯೋ ಹಾಗೂ ಫೋಟೋಗಳನ್ನು ಅವನು ಪಾಕಿಸ್ತಾನಿ ISI ಜೊತೆ ಹಂಚಿಕೊಂಡಿದ್ದ ಅನ್ನೋದು ಗೊತ್ತಾಗಿದೆ. ಇನ್ನು ನೌಮಾನ್ ಇಲಾಹಿ ಅನ್ನೋ ಇನ್ನೊಬ್ಬ ಅರೆಸ್ಟ್ ಆಗಿದ್ದಾನೆ. ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದ ಇಲಾಹಿ ಪಾನಿಪತ್ನವನು ತನ್ನ ಸಂಬಂಧಿಯೊಬ್ಬನ ಅಕೌಂಟಿಗೆ ಪಾಕಿಸ್ತಾನದಿಂದ ಹಣ ತರಿಸ್ಕೊಂಡಿದ್ದ. ಇಲ್ಲಿನ ಒಂದಷ್ಟು ಮಾಹಿತಿಯನ್ನು ರೆಗ್ಯುಲರ್ ಆಗಿ ಪಾಕಿಸ್ತಾನಕ್ಕೆ ಕಳುಹಿಸಿಕೊಡ್ತಾ ಇದ್ದ ಅಂತ ಹೇಳಲಾಗ್ತಾ ಇದೆ. ಇನ್ನೊಬ್ಬ ಅರ್ಮಾನ್, ಅವನನ್ನು ನೂಹ್ನಿಂದ ಅರೆಸ್ಟ್ ಮಾಡಲಾಗಿದೆ. ಭಾರತ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ್ ನಡೆಸ್ತಾ ಇದ್ದಾಗ ಇವನು ಪಾಕಿಸ್ತಾನದ ಜೊತೆ ಟಚ್ಚಲ್ಲಿದ್ದ. ಇಲ್ಲಿಂದ ಒಂದಷ್ಟು ಸೂಕ್ಷ್ಮ ಮಾಹಿತಿಯನ್ನ ಪಾಕಿಸ್ತಾನಕ್ಕೆ ಕೊಡ್ತಾ ಇದ್ದ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಇವನನ್ನೀಗ ಬಂಧಿಸಲಾಗಿದೆ. ಈ ಅರ್ಮಾನ್ನನ್ನ ಬಂಧಿಸಿದ 2 ದಿನಕ್ಕೆ ಅದೇ ನೂಹ್ನಿಂದ ತಾರೀಫ್ ಅನ್ನೋ ಇನ್ನೂ ಒಬ್ಬನನ್ನ ಬಂಧಿಸಲಾಗಿದೆ. ಹಾಗೆ ಉತ್ತರ ಪ್ರದೇಶದ ರಾಂಪುರದಿಂದ ಶಹಜಾದ್ ಅನ್ನೋ ವ್ಯಾಪಾರಿಯೊಬ್ಬನನ್ನ ಬಂಧಿಸಿದ್ದಾರೆ. ಇವನು ಸಾಕಷ್ಟು ಬಾರಿ ಪಾಕಿಸ್ತಾನಕ್ಕೆ ಹೋಗಿದ್ದ. ಕಾಸ್ಮೆಟಿಕ್ಸ್, ಬಟ್ಟೆ ಹಾಗೂ ಇನ್ನಿತರ ವಸ್ತುಗಳನ್ನು ಸ್ಮಗಲ್ ಮಾಡಿದ ಆರೋಪದ ಜೊತೆಗೆ ಅಲ್ಲಿನ ಉಗ್ರ ಸಂಘಟನೆಗಳ ಜೊತೆ ಸಂಪರ್ಕ ಹೊಂದಿದ್ದ ಆರೋಪ ಕೂಡ ಇವನ ಮೇಲಿದೆ. ಉತ್ತರ ಪ್ರದೇಶದ STF ಇವನನ್ನು ಅರೆಸ್ಟ್ ಮಾಡಿದೆ. ಹಾಗೆ ಮೊಹಮ್ಮದ್ ಮುರ್ತಾಜಾ ಅಲಿ ಅನ್ನೋನನ್ನ ಜಲಂಧರ್ನಿಂದ ಗುಜರಾತ್ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಇವನು ಪಾಕಿಸ್ತಾನದ ISI ಜೊತೆ ಹಾಗೂ ಅಲ್ಲಿನ ಒಂದಷ್ಟು ಭಯೋತ್ಪಾದಕ ಸಂಘಟನೆಗಳ ಜೊತೆ ಸಂಬಂಧವನ್ನು ಇಟ್ಕೊಂಡಿದ್ದ. ಇವನೇ ಒಂದು ಆ್ಯಪನ್ನು ತಯಾರು ಮಾಡಿಕೊಂಡಿದ್ದ ಮತ್ತು ಅದರ ಮೂಲಕವೇ ಇವನು ಪಾಕಿ ಏಜೆನ್ಸಿಗಳನ್ನು ಸಂಪರ್ಕಿಸ್ತಾ ಇದ್ದ ಅನ್ನೋದು ಗೊತ್ತಾಗಿದೆ. ಹಾಗೆ ಗಜಾಲಾ ಮತ್ತು ಯಾಮಿನ್ ಅನ್ನೋ ಇಬ್ಬರನ್ನು ಕೂಡ ಪಂಜಾಬ್ನಿಂದ ಬಂಧಿಸಲಾಗಿದೆ. ಇವರಿಬ್ಬರ ಮೇಲೂ ಇದೇ ಥರದ ಆರೋಪಗಳಿವೆ. ಗೆಳೆಯರೆ, ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ. ಇನ್ನೂ ಸಾಕಷ್ಟು ಜನ ಏಜೆನ್ಸಿಯ ಬಲೆಗೆ ಮುಂದಿನ ದಿನಗಳಲ್ಲಿ ಖಂಡಿತ ಬೀಳ್ತಾರೆ. ನಮ್ಮಲ್ಲಿ ದೇಶದ್ರೋಹಿಗಳಿಗೇನು ಕಡಿಮೆ ಇಲ್ವಲ್ಲ. ಇದನ್ನೇ ಹಿಂದಿನಿಂದಲೂ ದೇಶದ ಒಳಗಿನ 0.5 ವಾರ್ ಅಂತ ಕರೀತಾ ಇದ್ದದ್ದು. ಹೊರಗಿನ ಶತ್ರುಗಳಿಗಿಂತ ದೇಶದ ಒಳಗಿನ ಶತ್ರುಗಳು ತುಂಬ ಡೇಂಜರ್ ಅನ್ನಿಸ್ತಾರೆ. ಈಗ ನೋಡಿ, ಹೈದರಾಬಾದ್ನ ಇಂಜಿನಿಯರ್, ಅವನಿಗೆ ಯಾವುದಾದ್ರೂ ಕಂಪನಿಯಲ್ಲಿ ಕೆಲಸ ಸಿಕ್ಕಿ ಸಹಸ್ರಾರು ಮಂದಿ ಕೆಲಸ ಮಾಡೋ ಆ ಸಂಸ್ಥೆಗೆ ಇವನು ಬಾಂಬ್ ಬಿಟ್ಟಿದ್ದಿದ್ರೆ, ಆ ಲಿಫ್ಟ್ ಆಪರೇಟರ್ ತಾನು ಕೆಲಸ ಮಾಡ್ತಾ ಇದ್ದ ಕಡೆನೋ ಅಥವಾ ಲಿಫ್ಟ್ ರಿಪೇರಿಗೆ ಹೋದ ಕಡೆನೋ ಸ್ಫೋಟಕಗಳನ್ನು ಅಳವಡಿಸಿ ಬಂದುಬಿಟ್ಟಿದ್ರೆ ಗತಿ ಏನಾಗ್ತಾ ಇತ್ತು? ಇವರನ್ನೆಲ್ಲ ಗುರುತಿಸೋದು ಹೇಗೆ, ಅವಾಯ್ಡ್ ಮಾಡೋದು ಹೇಗೆ ಅಲ್ವಾ? ಇದು ಗೆಳೆಯರೆ, ಭಾರತದ ನಾನಾ ಕಡೆಗಳಲ್ಲಿ ಅರೆಸ್ಟ್ ಆಗ್ತಾ ಇರೋ ಪಾಕಿಸ್ತಾನಿ ಎಲಿಮೆಂಟ್ಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.